ನನಗಾದ 4 ದಿವಸದ ಈ ಗುಡಿಸಿನಲ್ಲಿ ಇತ್ತು ಹೋಗಲು ಬಂದಿದೆ. ಈ ಪಾಪಿದೆ ಅಂತ ಹೇಳಿರಿ ಯಾರು ಪುಣ್ಯಾತ್ಮರು? ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ಶಕ್ತಿ ನಮಗಿದೆ ಮಗು. ಗುರುದೇವ,
ತಂದೆ ನನ್ನ 7 ಮಂದಿ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನನೆ ಯಾರಿಗಪ್ಪ ನೀನು ಹುಟ್ಟಿರುವೆ ನಿಮ್ಮ ತಂದೆ ತಾಯಿಗಳ ಉದಾರದಿಂದ ನಮ್ಮ ತಂದೆ ತಾಯಿಗಳ ಉದಾರದಿಂದ ಹಾಗೆ ನಾನು ಹುಟ್ಟಿರುವೆ ನಮ್ಮ ತಂದೆ ತಾಯಿಗಳ ಉದಾರದಿಂದ ಗುರುದೇವ ಇದ್ದಾನಲ್ಲಿ ಮಗು ಗುರು ಅಪ್ಪ ಗುರು ನಂದು ಕರೆದಾಗ ಓಡಿ ಬರೋದಿಲ್ಲ ಅವನಡಿಗೆ ದೇಹ ದಣಿಯಬೇಕು ಮನ ಮಣಿಯಬೇಕು ತನು ಸಹಿಯಬೇಕು ನಮ್ಮ ನಾಲಿಗೆ ಸದಾ ಅವ ನಾಮ ಸ್ಮರಣೆ ಮಾಡ್ಬೇಕು ಅಂದಾಗ ಓಡಿ ಬಂದು ಕೈ ಹಿಡಿಯುತ್ತಾನೆ ನನ್ನಪ್ಪ ನಿನ್ನ ನುಡಿ ಸತ್ಯವಿದೆ ಕಂದ. ಬಂಗಾರದ ಪರೀಕ್ಷೆಗೆ ಹೊರಗಲ್ಲು ಬೇಕು, ಯೋಗಿಗಳ ಪರೀಕ್ಷೆಗೆ ಶಿವನೊಲುಮೆ ಬೇಕು. ಅದರಂತೆ ಮಾನವರು ಮತಿವಂತನಾಗಬೇಕಾದರೆ ಇಷ್ಟಲಿಂಗ ಬೇಕು. ಬಾ ಕಂದ, ನಿನಗೆ ಲಿಂಗ ದೀಕ್ಷೆ ದಯಪಾಲಿಸುತ್ತೇನೆ. ಶಾಲಿಯಾಗು. ಆಗಲೇ ನಡೀರಿ ಅಮ್ಮ, ಈ ಮಗನೇ ವಿಜಯಶಾಲೆಂದು ಆಗಲೆಂದು ಆಶೀರ್ವದಿಸಿರಿ. ತಕ್ಕ ಶಿಷ್ಯನಾಗು ಕಂದ, ಗುರುವಿಗೆ ತಕ್ಕ ಶಿಷ್ಯನಾಗು. ಕಾಪಾಡಲಿ ಕಂದ, ಕೀರ್ತಿಶಾಲಿಯಾಗು. ತಾಯಿ ಹರಕೆ ತಂದೆ ಬೇಡಿಕೆ ಈಡೇರಿಸುವ ಬಾಳ ನನ್ನ ಸದ್ಗುರು ರೇವಣ ಸಿದ್ದೇಶ್ವರ. ಜೈ ಗುರು ರೇವಣ ಸಿದ್ದೇಶ್ವರಿ. ನನ್ನ ಶಿಶುವನ್ನು ಶಿವನೇ ಕಾಪಾಡಬೇಕು. ಸ್ವಾಮಿ, ಪದ್ಮನಿಗೆ ಹೆಣ್ಣು ಗೊತ್ತು ಮಾಡಿ
ತಲ್ಲಿ ಅವನ ಲಗ್ನವನ್ನು ಮುಗಿಸಿಬಿಡ್ರಲ್ಲ. ನನ್ನ ತಂಗಿ ಮಗಳಾದ ಸಿದ್ದಮ್ಮ ಅವಳೇ ನಮ್ಮ ಶಿವಪದ್ಮನಿಗೆ ಸರಿಯಾದ ಸತಿ. ಇದಕ್ಕ ನಿನ್ನ ಅಭಿಪ್ರಾಯ ಹೇಗಿದೆ ಪ್ರಿಯ? ಅಲ್ರಿ, ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ? ನಿಮ್ಮ ಮಾತಿಗೆ ಎಂದಾದರೂ ಪ್ರತಿ ಉತ್ತರ ಮಾಡಿರುವೆನೆ. ಆಯ್ತು, ಶುಭ ಮುಹೂರ್ತದಲ್ಲಿ ಮದುವೆ ಮುಗಿಸಿ ಬಿಡೋಣ. ಹಿಂದೆ ಹೋಗಿ ಹೆಣ್ಣನ್ನು ಗುರುತುಪಡಿಸಿಕೊಂಡು ಬರೋಣ. ತಮ್ಮಿಷ್ಟದಂತೆ ಆಗಲಿ, ನಡೆಯಲಿ ನಾಥ. ಜೋಳದ ಹೊಲದಾಗ ನಿನ್ನ ಚಲುವಿಗೆ ಕಂಡಾಗ ಚಲುವ ಚಂದಿರ ನನ್ನ ರಸ ಬೇಗ ಹತ್ತಿರ ಚಲುವ ಚಂದಿರ ನನ್ನ ಬೇಗ ಹತ್ತಿರ ಬಂಗಾರದ ನೀನೆ ನನ್ನ ಬಾಳಿನ ರತಿ, ನೀನೆ ನನ್ನ ಬಾಳಿನ ರತಿ, ಚಲುವ ಚಂದಿರ ದೋಚಿನಿ, ಚಲುವ ಚಂದಿರ ದೋಚಿನಿ. ಯಾವ ಜನ್ಮದ ಋಣವಯಂತೋ ಯಾವ ಜನ್ಮದ ಋಣವಯಂತೋ ನನ್ನ ಬಾಳೋ ಕಣಗಿರಿ ನನ್ನ ಬಾಳೋ ಕಣಗಿರಿ ತುಂಬುದೋಳದ ಹೊಲದಾಗ ನೀನೆ ನನ್ನ ಬಾಳಿನ ರಸ ನೀನೆ ನನ್ನ ಬಾಳಿನ ರಸ ಚಲುವ ಚಂದಿರ ದೋಚಿನಿ ಚಲುವ ಚಂದಿರ ದೋಚಿನಿ ಋಣವು ಎಂದು ಯಾವ ಜನ್ಮದ ಋಣವು ಎಂದು ನನ್ನ ಚಲುವ ಚಂದಿರ ನನ್ನ ರಸ ಬೇಗ
ಪಾರ್ವತಿಯನ್ನು ಮದುವೆಯಾದರೆ ನಾನೇ ಈಶ. ತಾಯಿ, ತಮಗರಿಯದ ವಿಷಯವಾದರೆ ಯಾವನಿದೆ ತಾಯಿ? ಈ ಕತ್ತಲ ಜಗದ ಒಳತೆಗೆ ನಿನ್ನ ಚೆತ್ತುಗಳೇ ಕಲ್ಯಾಣ. ಕಂದ, ನಿನ್ನ ಮಾತಿನ ಅರ್ಥ ಹಾಗೆ ಆಗಲೇ ಇಲ್ಲ. ಕೈಲಾಸಪತಿ ಕಂದ, ಯಾರ ಚಿತ್ಕಾರವಿದು? ತಾಯಿ, ಗಜಾಸುರನೆಂಬ ದೈತನು ತಂದೆಯನ್ನು ನುಂಗಿದ್ದಾನೆ. ಈ ಕತ್ತಲ ಆವರಿಸಿದೆ, ನಿಮ್ಮನ್ನು ಮದುವೆ ಆಗುತ್ತೇನೆಂದು ಗರ್ಜಿಸುತ್ತ ಕೈಲಾಸಗಳಿಗೆ ಬರುತ್ತಿದ್ದಾನೆ. ದೈತ ನನ್ನನ್ನು ಮದುವೆ ಆಗ್ತಾನೆ ಎಂದು ಗರ್ಜಿಸುತ್ತೆ ಅನ್ನೇನು ಆ ಮೂರ್ಖ? ಹೌದು ತಾಯಿ, ಮಹೇಶ್ವರರೇ ಆ ರೀತಿ ಹೊರಬಿದ್ದಿದ್ದಾರೆ. ಆದರೆ ಅವನಿಗೆ ಈಗ ಯಾರೇನು ಮಾಡಲು ಸಾಧ್ಯವಿಲ್ಲ ತಾಯಿ. ಹಾಗಾದರೆ ಮುಂದೇನು ಮಾಡಬೇಕು ಕಂದ? ಅವನ ಕೊಲೆಯ ಸಿದ್ಧತೆಯನ್ನು ನಾನೀಗಲೇ ನಿರ್ಧರಿಸಿ ಬಿಟ್ಟಿದ್ದೇನೆ. ರೇವಣ ಸಿದ್ದೇಶ್ವರರಿಗೆ. ಆದರೆ ನೀವು ಮಾತ್ರ ದೈತನ ವಶ ಆಗಬೇಡರಿ. ನಾನೀಗಲೇ ನನ್ನ ಕಾರ್ಯಕ್ಕೆ ಹೊರಟೆ. ಏನು ಮಾಡಲಿ? ಇಂದು ಮುಂದಿನ ಆಲೋಚನೆ ಇಲ್ಲದೆ ಬೇಡಿದವರಿಗೆ ಬೇಡಿದ ವರದಯ ಪಾಲಿಸುತ್ತಾರೆ. ಮುಂದೇನು ಅನಾಹುತ ಘಟಿಸೋ ಎಂಬ ಮನವಿಲ್ಲ ಆ ಮಾದೇವನಿಗೆ. ಆ ಮಾದೇವನಿಲ್ಲ, ಈ ಮಾದೇವ. ಏನಿವಳ ರೂಪ, ಎಂತ ಸುಂದರಿ. ಇಂಥವಳಿಗೆ ಮದುವೆಯಾಗುವನು ನಾನೇ ಭಾಗ್ಯವಂತ. ಆ ಬೂದಿ ಬಡಕಲಿಗೆ ಸರಿ ಹೊಂದಲ್ಲ ಹೋಗುವಂತ ನಾನೇ ಬಂದಿರುವೆ. ನಿನ್ನನ್ನು ನನ್ನ ಮನದರ್ಶಿಯನ್ನಾಗಿ ಮಾಡಿಕೊಂಡು ಕೈಲಾಸ ಸಿಂಹಾಸನದಲ್ಲಿ ತ್ರಿಲೋಕವನ್ನೇ ಸಂರಕ್ಷಿಸೋಣ ಬಾ. ಪೂರ್ಣ ಜಾಗೃತ ವ್ಯವಸ್ಥೆಯಲ್ಲಿರ್ಬೇಕಂತ ಲೋಕ ಮಾತಾಪಿತರಿಗೆ ಬಂದೊದಗಿದ ಕಂಟಕವನ್ನು ಅದೋ ನೋಡಲಿ ಗಜಾಸುರನೆಂಬ ದೈತನು ತಾಯಿಯನ್ನು